ಹೀಗೆ ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಯಲ್ಲಿ ಶಾಪ ಹಾಕುತ್ತಾ ರಕ್ಷಣೆಗೆ ಮನವಿ ಮಾಡ್ತಿರುವ ಈ ಮಹಿಳೆಯರ ಹೆಸರು ರಾಧಮ್ಮ ಹಾಗೂ ರತ್ನಮ್ಮ ಅಂತ. ಚಿಕ್ಕಬಳ್ಳಾಪುರದ ನಿವಾಸಿಗಳು. ಚಿಕ್ಕಬಳ್ಳಾಪುರ ತಾಲೂಕಿನ ಅಂಕಣಗುಂದಿ ಗ್ರಾಮದ ಸರ್ವೆ ನಂಬರ್ 31 ಸಬ್ 1ರಲ್ಲಿ ಜಮೀನಿದೆ. ಜಮೀನಿಗೆ ಸಂಬಂಧಿಸಿದಂತೆ ರಾಧಮ್ಮ, ರತ್ನಮ್ಮ ಹಾಗೂ ಚಿಕ್ಕಬಳ್ಳಾಪುರ ನಗರದ ಸುಶಾಂತ್ ಎನ್ನುವವರ ಮಧ್ಯೆ ಜಮೀನು ವಿವಾದ ಇದೆ. ಇದರಿಂದ ಜಮೀನಿನ ಅನುಭೋಗದಲ್ಲಿರುವ ರಾಧಮ್ಮ ಕಡೆಯವರನ್ನ ಜಮೀನಿನಿಂದ ಆಚೆ ಹಾಕಲು ಸುಶಾಂತ್ ಎನ್ನುವವರು ಬಾಡಿಗೆ ಜನರನ್ನು ಕರೆದುಕೊಂಡು ಹೋಗಿ ಗಲಾಟೆ ಮಾಡಿದ್ದಾರೆ ಎನ್ನುವ ಆರೋಪ ಕೇಳಿಬಂದಿದೆ. ಇದೇ ವೇಳೆ ರಾಧಮ್ಮ ಹಾಗೂ ರತ್ನಮ್ಮಗೆ ಸುಶಾಂತ್ ಕಡೆಯವರು ಎಳೆದಾಡಿ ಹೊಡೆದು ಗಾಯಗೊಳಿಸಿದ ಆರೋಪ ಕೇಳಿಬಂದಿದೆ. ನನ್ನ ಹೆಸರು ರಾಧಾ ಅಂತ, ನಿಮ್ಮಕಲಕುಂಟೆ. ನಮ್ಮಪ್ಪ 50 ವರ್ಷದಿಂದ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅದರಲ್ಲಿ ಉಳುಮೆ ಮಾಡ್ತಾನೆ ಇದ್ದೀವಿ ನಾವು. ಇವರು ಇದು ರಾಮಚಂದ್ರ ಕಡೆಯಿಂದ ತಗೊಂಡು ನಮ್ಮದೇ ಜಮೀನು ಅಂತ ಬರ್ತಿದ್ದಾರೆ. ಅದು ಕೋರ್ಟಲ್ಲಿ ನಡೀತಾ ಇದೆ, ಹೈಕೋರ್ಟಲ್ಲೂ ನಡೀತಾ ಇದೆ. ನಮಗೆ ಸ್ಟೇ ಬಂದಿದೆ, ಇವಾಗ ಆಲ್ರೆಡಿ ಸ್ಟೇ ಇದೆ, ಯಥಾಸ್ಥಿತಿ ಸ್ಟೇ ಇದೆ. ಅಂದರೆ ನಾವು ಉಳುಮೆ ಮಾಡ್ಕೊಳ್ತಾ ಇದ್ದೀವಿ, ಮಾಡ್ಕೊಳ್ಳೋಕ್ಕೆ ಹೋಗಿದ್ದೀವಿ. ಇವಾಗ ಸಾಯಂಕಾಲ ಬಂದು ಹೆಂಗಂದ್ರೆ ನಾವು ಹೊಡೆದು ಬಿಟ್ಟು ಸುಶಾಂತು ಮತ್ತು ಸುರೇಶು, ಗಂಗಪ್ಪ, ಇನ್ನು ಯಾರು ಕಾಂಗ್ರೆಸ್ ಲೀಡರ್ಸ್ ಎಲ್ಲ ಅವ್ರನ್ನ ಕರ್ಕೊಂಡ್ಬಂದು ಓಡಿಸಿರೋದು. ಅವ್ರನ್ನ ಕರ್ಕೊಂಡ್ಬಂದಿರೋದು ಸುಶಾಂತ್ ಕರ್ಕೊಂಡ್ಬಂದಿರೋದು. ಸುಶಾಂತ್ ಅವ್ರನ್ನೆಲ್ಲ ಇದ್ದಿದ್ದೇ ಇಬ್ಬರು ಇದ್ದುಬಿಟ್ಟು ನೋಡಿ ಎಲ್ಲ ಹೊಡೆದು. ನಾವಿಬ್ಬರು ಏನು ಮಾಡೋಕ್ಕಾಗುತ್ತೆ ಹೇಳಿ? ಅಷ್ಟು ಜನ ಬಂದಾಗ ನಾವಿಬ್ಬರು, ನನ್ನ ಫೋನೆಲ್ಲ ಕಿತ್ಕೊಂಡು 3 ಜನ ಅಟ್ಯಾಕ್ ಮಾಡಿ ನನ್ನ ಫೋನ್ ಕಿತ್ಕೊಂಡಿದ್ದಾರೆ. ನಾನು ವೀಡಿಯೋ ಮಾಡ್ಕೊತಾ ಇದ್ರೆ ನಾನು ಹಿಂಗೆ ಹಾಸ್ಪಿಟ್ಲಿಗೆ ಬಂದೆ, ಹೋಗಿ ಕೊಡ್ತೀನಿ. ಈಗ ಜಮೀನಾಗೆ ನಾವಿದ್ವು, ಇದು ಅಲ್ಲೇ ಗರ್ಗೆ ಎಲ್ಲ ಇದು ಮಾಡ್ಕೊಂಡಿದ್ವು. ಯಾರೋ ಬಂದುಬಿಟ್ಟು ಅವ್ನು ಗಂಗಪ್ಪ ಅಂತ ಹೇಳಿಬಿಟ್ಟು ಗಲಾಟೆ ಮಾಡೋಕ್ಕೆ ಬಂದ 5 ಜನ ಹೆಣ್ಮಕ್ಳು ಕರ್ಕೊಂಡು. ಆವಾಗ ನಾನು ಯಾಕಪ್ಪ ನಿನಗೇನು ಸಂಬಂಧ ಇಲ್ಲಿ ಅಂದರೆ ಇಳ್ಕೊಳ್ಳ ಅವನ ಅಂತ ಬಂದು ಹಿಡ್ಕೊಂಡು ಬಿಟ್ಟ ನಮ್ಮನ್ನು. ಇಡೇ ತೆಗಿತಾ ಇದ್ರೆ ಫೋನು ಕಿತ್ಕೊಂಡು ಬಿಟ್ಟ. ಆಮೇಲೆ ನಾನು ಓಡಿ ಬಂದೆ, ಪೊಲೀಸ್ ಸ್ಟೇಷನ್ ಕೊಟ್ಟನಂತ ಕೈಯೆಲ್ಲ ಕಿಚ್ಚಿಬಿಟ್ಟವನೆ, ಸೀರೆ ಎಲ್ಲ ಕಿತ್ತಾಕಿದ್ನು. ಓಡಿ ಬರ್ತಾಯಿದ್ರೆ ನಮ್ಮ ತಂಗಿನ ಅಲ್ಲೇ ಹೊಡಿತಾ ಇದ್ರು. ಓಡಿ ಬಂದು ನಾವು ಪೊಲೀಸ್ ಸ್ಟೇಷನ್ಗೆ ಬಂದು ಅಲ್ಲಿಂದ ಆಸ್ಪತ್ರೆಗೆ ಹೋಗಿ ಅಲ್ಲಿಂದ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ನಮಗೆ ಯಾರೋ ಅವ್ನು ಕರ್ಕೊಂಡು ಬಂದವನೆ ಶಿವಶಾಂತ್ರ ಗಲಾಟೆ ಮಾಡಕ್ಕ. ಯಾಕೆ ಇಲ್ಲಪ್ಪ, ಇಲ್ಲ ಅವ್ನು ದುಡ್ಡು ಕೊಟ್ಟು ಕಳ್ಸ್ಕೊಂಡು ಬಂದವನೆ ನಮ್ಮ ಮೇಲೆ ಜಗಳ ಮಾಡಕ್ಕೆ. ಅವನು ನಮ್ಮ ಜಮೀನು ಯಾರೋ ಬೇರೆಯವ್ರು ಮಾರಕ್ಕವ್ರು ಅಂತ ಹೇಳ್ಬಿಟ್ಟು ನನ್ನ ಮೇಲೆ ಜಗಳಕ್ಕೆ ಬಂದವ್ರೆ. ಇಲ್ಲ, ನಾವು ಮಾರಿಲ್ಲ ಸರ್, ನಾವು ಮಾರಿಲ್ಲ. ಅದಕ್ಕೆ ನಾವು ಇದ್ದೀವಿ. ಅದು ಏನು ಅಂತ ನಮ್ಗೆ ಗೊತ್ತಿಲ್ಲ ಸರ್. ನಮಗೆ ನಮ್ಮ ಯಜಮಾನ ತೀರೋದಿದ್ದವಾಗ ನಮಗೂ ಅದು ಗೊತ್ತಾಗಿಲ್ಲ ಕೇಸುದು. ಇವಾಗ ನಮ್ಗೆ ಅವಾಗೆ ಒಂದು 20 ವರ್ಷದಿಂದ ಗೊತ್ತಾಗ್ತೈತೆ. ನಾವು ಕೇಸು ನಡೆಸ್ತಾ ಇದ್ದೀವಿ. ಇವಾಗ ಸೈಯಾರ್ಡು ಕೊಟ್ಟವ್ರೆ ನಮಗೆ, ನೀವೇ ಇರಬೇಕು ಜಮೀನಲ್ಲಿ ಅಂತ. ನಾವೇ ಇದ್ದೀವಿ. ರೋಜಾ ಗಿಡ ಹಾಕಿದ್ವಿ, ಅದು ಕಿತ್ತಾಕ್ಬಿಟ್ರು. ಅವನು ಗಂಗಪ್ಪ ಅಂತ ಹೇಳ್ಬಿಟ್ಟು ಜಾಸ್ತಿ ರೋಡ್ ಜಾಮೆ ಮಾಡ್ತಾವನೆ. ಅವನು ಯಾವನ್ನ ಕರ್ಕೊಂಡು ಬರ್ತಾವ್ರೆ ರೋಡಿ ಜಮ್ಗೆ. ಅವನು ಇದು ಅದು ಮೋಟ್ಲೂರು ಹತ್ರ ಯಾವುದೋ ನಲ್ಕದ್ರಪಲ್ಲಿ ಅಂತ ಒಂದು, ಅಲ್ಲಿಂದ ಬಂದು ಬಾಗೇಪಲ್ಲಿಂದ 5 ಜನ ಹೆಣ್ಮಕ್ಳು ಕರ್ಕೊಂಡು ಬಂದು ಹೆಣ್ಮಕ್ಳು ಬಿಟ್ಟು ರಾವೇನು ನೀನೇನು ಮಾಡ್ತೀನಿ ಬಾರೆ, ನಿನಗೆ ಇಲ್ಲೇ ಇಟ್ಕೊತೀನಿ. ಸೀರೆಲ್ಲ ಕಿತ್ತಾಕಿ ಹೊಡೆದವನೆ, ಬಳೆ ಎಲ್ಲ ಕಿತ್ತಾಕಿತ್ತು. ನಾನು ಬೆಳಿಗ್ಗೆ ಬಳೆ ಹಾಕ್ಕೊಂಡು ಬಂದೆ, ಹೆಂಗೆ ಹೋಗೋದು ಪೇಟೆಗೆ ಅಂತೇಳ್ಬಿಟ್ಟು. ಇನ್ನು ಇದೇ ಜಮೀನಿನ ವಿಚಾರದಲ್ಲಿ ಇದಕ್ಕೂ ಮೊದಲು ಸುಶಾಂತ್ ಕಾಂಗ್ರೆಸ್ನ ಕೆಲವು ಮುಖಂಡರುಗಳನ್ನು ಕರೆದುಕೊಂಡು ಹೋಗಿ ಜಮೀನಿನಲ್ಲಿದ್ದ ಗುಡಿಸಲಿಗೆ ಬೆಂಕಿ ಹಾಕಿ ಜಮೀನಿನಲ್ಲಿದ್ದ ಹೂತೋಟ ಹಾಳು ಮಾಡಿದ ಆರೋಪ ಕೇಳಿಬಂದಿದೆ. ಜಮೀನು ವಿವಾದಕ್ಕೆ ಸಂಬಂಧಿಸಿದಂತೆ ಚಿಕ್ಕಬಳ್ಳಾಪುರ ಗ್ರಾಮಾಂತರ ಠಾಣೆಯಲ್ಲಿ ಮೊದಲೇ ಪ್ರಕರಣ ದಾಖಲಾಗಿದೆ. ಸದ್ಯ ಈ ಜಮೀನಿನ ಮೇಲೆ ಚಿಕ್ಕಬಳ್ಳಾಪುರ ನ್ಯಾಯಾಲಯದಲ್ಲಿ ದಾವೆ ಇದ್ದು ಸುಶಾಂತ್ ಜಮೀನು ಮಾರಾಟ ಮಾಡದಂತೆ ತಡೆಯಾಜ್ಞೆ ಇದೆ. ಮತ್ತೊಂದೆಡೆ ಇಬ್ಬರು ಮಹಿಳೆಯರು ಡ್ರಾಮಾ ಮಾಡ್ತಿದ್ದಾರೆ. ನಮ್ಮ ಕಡೆಯವರು ಜಮೀನು ನೋಡಲು ಸೈಟ್ ಖರೀದಿ ಮಾಡಲು ಸ್ಥಳಕ್ಕೆ ಬಂದಿದ್ರು ಎಂದು ಸುಶಾಂತ್, ರತ್ನಮ್ಮ, ರಾಧಮ್ಮ ಆರೋಪ ಅಲ್ಲಗಳೆದಿದ್ದಾರೆ. ನಾನು ಸುಶಾಂತ್ ಅಂತ, ಚಿಕ್ಕಬಳ್ಳಾಪುರ. ನಂದು ಲೇಔಟ್ ಒಂದು ಮಾಡಿದ್ದೀನಿ ನಿಮ್ಮಕಲ್ ಕುಂಟೆ ಹತ್ರ 32/3 ಸರ್ವೆ ನಂಬರಲ್ಲಿ 38 ಕಾಲು ಕುಂಟೆಯಲ್ಲಿ ಸರ್. ನಾನು ಕೃಷ್ಣಪ್ಪನ ಹತ್ರ ಪರ್ಚೇಸ್ ಮಾಡಿದ್ದೀನಿ ಈ ಲ್ಯಾಂಡು. ನನ್ನ ಹೆಸರಲ್ಲಿ ಪಾಣಿ ಇದೆ, ಕನ್ವರ್ಷನ್ ಆಗಿದೆ, ಟೌನ್ ಪ್ಲಾನ್ ಅಪ್ರೂವಲ್ ಆಗಿದೆ, ಈ ಖಾತಾ ಆಗಿದೆ. ನಾನು ಗಿರಾಕಿನ ತೋರ್ಸೋಕ್ಕೆ ನಂದು ಅಡ್ವಾನ್ಸ್ ಆಗಿದೆ ಸರ್. ಅವ್ರು ಒಂದ್ಸರಿ ಬಾಪ ನನಗೆ ಕ್ಲೀನಾಗಿ ತೋರಿಸು ಅಂತ ಹೇಳಿದಾಗ ನಾನು ಗಿರಾಕಿನ ಕರ್ಕೊಂಬರ್ತೀನಿ ಸರ್. ಗಿರಾಕಿನ ಕರ್ಕೊಂಬಂದಾಗ ಇವರು ಲೇಡೀಸ್ ಏಕಾಏಕಿ ಬಂದು ಅವ್ರ ಮೇಲೆ ಅಟ್ಯಾಕ್ ಮಾಡ್ತಾರೆ. ನೀವಿಲ್ಲ ಬರಬಾರ್ದು, ಹಂಗಪ್ಪನ ಚೂ ಬಿಡು ಅಂತ ಪರ್ಸೆಕ್ಟೇ ನಂದಿಲ್ಲ. ನನ್ನ ಜಮೀನು ನಾನಿದ್ದೀನಿ, ಇವ್ರು ನನ್ನ ಜಮೀನಲ್ಲಿ ಏನಕ್ಕೆ ಬಂದು ಗಲಾಟೆ ಮಾಡ್ತಾರೆ ಅದು ಇಂಪಾರ್ಟೆಂಟ್ ಸರ್. ನಾವು ಅವ್ರ ಜಮೀನಲ್ಲಿ ಹೋಗಿ ಗಲಾಟೆ ಮಾಡಿ, ಅವ್ರ ಮನೆ ಹತ್ರ ಹೋಗಿ ಗಲಾಟೆ ಮಾಡಿದ್ರು. ಅವ್ರು ನನ್ನ ಜಮೀನಲ್ಲಿ ಬಂದು ಗಲಾಟೆ ಮಾಡಿರೋ ಸರ್. ಸರ್ ಅವ್ರು ನನಗೆ 50 ಲಕ್ಷ, 1 ಕೋಟಿ, 3 ಸೈಟು ಹಿಂಗೆಲ್ಲ ಡಿಮ್ಯಾಂಡ್ ಇಕ್ಕರು. ನೀನು ಕೊಲೆನೂ ಮಾಡ್ತೀನಿ, ನೆತ್ತಾಕ್ತೀನಿ, ನಿಲ್ಲೇ ಉಣಿಸ್ತೀನಿ ಅಂದ್ಬಿಟ್ಟು ನನಗೆ ವಾರ್ನಿಂಗ್ ಕೊಟ್ಟಿದ್ರು. 3 ದಿನ ಹಿಂದ್ಗಡೆ ಅಲ್ಲೂ ಅನಿಲ್ಲ ನಾನು ಸ್ಟೇಷನ್ ಮುಂದೆ ನೀನು ಬದುಕಿರ್ಬೇಕಾದ್ರೆ 50 ಲಕ್ಷ ಕೊಟ್ಟು ಸೆಟ್ಲ್ ಮಾಡ್ಕೊಳ್ಳೋ ಅಂತ ಡೈರೆಕ್ಟಾಗಿ ವಾರ್ನಿಂಗ್ ಕೊಟ್ಟ ರೂರಲ್ ಸ್ಟೇಷನ್ ಮುಂದೆ. ನಾನು ಅವತ್ತು ಕಂಪ್ಲೇಂಟ್ ಕೊಟ್ಟಿದ್ದೀನಿ, ಅದು FIR ಆಗಿದೆ.
ಅದಾಗಿ ನನಗೆ ಪೀಡ್ಸ್ ಇವರು ಸೆಟ್ಲ್ಮೆಂಟ್ಗೆ ಕೇಳ್ತಾ ಇದ್ರು. ನಾನು ದುಡ್ಡು ಕೊಡೋಕ್ಕೆ ನಾನು ದುಡ್ಡು ಕೊಡೋದಕ್ಕೆ ಒಪ್ಪಿಲ್ಲ ಅನ್ನೋದಕ್ಕೆ ನನಗೆ ಈ ಥರ ಎಲ್ಲ ಹಿಂಸೆ ಕೊಡ್ತಾ ಇದ್ದಾರೆ ಸರ್. ಒಟ್ಟಿನಲ್ಲಿ ವಿವಾದಿತ ಜಮೀನಿನ ಬಗ್ಗೆ ಪರ ವಿರೋಧ ಎರಡೂ ಗುಂಪುಗಳ ಮಧ್ಯೆ ಘರ್ಷಣೆ ಮಾಡಿಕೊಂಡು ಕೊನೆಗೆ ಎರಡೂ ಕಡೆಯವರು ಆಸ್ಪತ್ರೆ ಸೇರಿದ್ದು ಚಿಕ್ಕಬಳ್ಳಾಪುರ ಗ್ರಾಮಾಂತರ ಠಾಣೆಗೆ ದೂರು ಪ್ರತಿದೂರು ನೀಡಿದ್ದಾರೆ. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.